ಸೀರಿಯಸ್ಲಿ ನಾನು ಕಾರ್ನ್ ಡಾಗ್ ಟ್ರೈ ಮಾಡಲ್ಲ, ವರ್ಸ್ಟ್ ಆಗಿದೆ, ನಂಗಂತೂ ಇಷ್ಟ ಆಗಿಲ್ಲ. ಹೊರಗಡೆನೂ ನೂಡಲ್ಸ್ ಚೆನ್ನಾಗಿರುತ್ತೆ ತಿನ್ನು ಅಂತ ಇವಳೇ ಅಭ್ಯಾಸ ಮಾಡಿಸಿರೋದು. ಅವಳೇ ತಗೊಂಡಿದ್ದಲ್ವಾ, ಅವಳೇ ತಿಂತಾವಳೆ, ಅವಳೇ ಖಾಲಿ ಮಾಡ್ಬೇಕು ಇವಾಗ ಅದನ್ನ. ರೆಡಿನಾ? ಓ ನಾನ್ ರೆಡಿ. ನಮ್ ಜನಗಳು ಅವರು ರೆಡಿ. ಸರಿ, ಮತ್ತೆ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಗೊತ್ತಲ್ಲ, ನಿಮ್ಮ ಪ್ರೀತಿಯ ರುಚಿ ಶ್ರೀ ಆ್ಯಂಡ್ ಇವರು ನಿಮ್ಮ ಮನು. ಸೊ ಇವತ್ತು ನಾವು ಹೊರಗಡೆ ಒಂದು ಆ್ಯಕ್ಚುಲಿ ವರ್ಕ್ ಮೀಟಿಂಗ್ ಇದೆ, ಸೊ ಅದಕ್ಕೆ ಹೊರಗಡೆ ಬಂದಿದ್ದೀವಿ. ಆ್ಯಂಡ್ ಮೀಟಿಂಗ್ ಒಂದು 1 hour ಲೇಟ್ ಇತ್ತು ಆ್ಯಕ್ಚುಲಿ, ಸೊ ಅದಕ್ಕೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಸೊ ತಿನ್ನಕ್ಕೆ ಬಂದಿದ್ದೀವಿ. ಆ್ಯಂಡ್ ವಿ ಆರ್ ಇನ್ ಫೋರಮ್ ಮಾಲ್. ಯಾ, ಸೊ ನಾವು ಈಗ ಫೋರಮ್ ಮಾಲಲ್ಲಿ ಇದ್ದೀವಿ. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೀವಿ, ಫಸ್ಟ್ ಟೈಮ್ ಕೊರಿಯನ್ ಟ್ರೈ ಮಾಡ್ತಿದ್ದೀವಿ. ಕೊರಿಯನ್ ಅದೇನಂತಾರೆ ಅದು, ಕಾರ್ನ್ ಡಾಗ್. ಆ್ಯಕ್ಚುಲಿ ಕಾರ್ನ್ ಡಾಗ್ ಏನಕ್ಕೆ ನಾವು ಇಷ್ಟು ದಿನವರೆಗೂ ತಿಂದಿಲ್ಲ ಅಂದಿದ್ರೆ, ಅದು ಅದ್ರ ಹೆಸರಲ್ಲಿ ಡಾಗ್ ಅಂತ ಇರೋ ಕಾರಣ ನಮ್ಗೆ ಆ್ಯಕ್ಚುಲಿ ಏನೋ ಒಂಥರ ವಿಯರ್ಡ್ ಅನ್ಸೋದು ಅದು ತಿನ್ಬೇಕಾದ್ರೆ, ಸಾರಿ ಅದನ್ನ ನೋಡ್ಬೇಕಾದ್ರೆ. ಸೊ ಅದಕ್ಕೆ ಫಸ್ಟ್ ಟೈಮ್ ಇವಳೇ ಟ್ರೈ ಮಾಡೋಣ ಅಂದಿದ್ದು. ಸೊ ಲೆಟ್ಸ್ ಟ್ರೈ. ತುಂಬಾ ದಿನದಿಂದ ಆಕ್ಚುಲಿ ನಾನೊಂದು ಸೀರೀಸ್ ನೋಡ್ತಿದ್ದೆ, ಅದ್ರಲ್ಲಿ ತುಂಬಾ ತಿಂತಾರೆ ಆ ತರ. ಎಸ್, ಆ್ಯಕ್ಚುಲಿ ನಾವು ಕೊರಿಯನ್ ಸೀರೀಸ್ ತುಂಬಾ ನೋಡ್ತಿರ್ತೀವಿ. ಸೊ ಕೊರಿಯನ್ ಸೀರೀಸ್ ಅಲ್ಲಿ ಲೈಕ್ ಮ್ಯಾಕ್ಸಿಮಮ್ ಎಲ್ಲರೂ ಕಾರ್ನ್ ಡಾಗ್ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ನಾವು ಅದನ್ನ ಟ್ರೈ ಮಾಡ್ತಿದ್ದೀವಿ. ಲೆಟ್ಸ್ ಸಿ. ಇವತ್ತು ಫುಲ್ ಆನ್ ಕೊರಿಯನ್, ಫುಲ್ ಕೊರಿಯನ್ ಫುಡ್, ಫುಲ್ ಕೊರಿಯನ್ ಫುಡ್ ಲೈಕ್ ಎಸ್. ಲೆಟ್ಸ್ ಸಿ. ಇದನ್ನ ತಿಂದು ಬೇಗ ಮೀಟಿಂಗಿಗೆ ಹೋಗ್ಬೇಕು. ಹೋಗೋಣ. ಅಂಡ್ ಇನ್ನೊಂದು, ನಂಗೆ ಆಕ್ಚುಲಿ ತುಂಬಾ ಕಮೆಂಟ್ಸ್ ಬರ್ತಿದೆ, ತುಂಬಾ ಮೆಸೇಜ್ ಬರ್ತಿದೆ, ಹೇರ್ ಸ್ಟೈಲ್ ಚೇಂಜ್ ಮಾಡಿ, ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತ. ನಂಗೆ ಇರೋದೇ ಇಷ್ಟು, ನಂಗೆ ಯಾವ ಹೇರ್ ಸ್ಟೈಲ್ ನನಗಂತೂ ಪರ್ಸನಲ್ ನಂಗೆ ಯಾವ ಹೇರ್ ಸ್ಟೈಲು ಮಾಡ್ಲಿಕ್ಕೆ ಬರಲ್ಲ. ನಾನು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಡ್ತೀನಿ ಅಷ್ಟೇ. ಆ್ಯಂಡ್ ಇವನ್ ನಂಗೆ ಇವಾಗ ಪೋನಿ ಹಾಕ್ಲಿಕ್ಕೆ ಆಗಲ್ಲ, ಬಿಕಾಸ್ ನಾನು ಶಾರ್ಟ್ ಹೇರ್ಸ್ ಇದೆ, ಪೋನಿ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಬಿಡಿಸ್ಕೊಳ್ಳುತ್ತಾ. ಜಡೆ ಅಂತೂ ಚಾನ್ಸೇ ಇಲ್ಲ. ಇನ್ನು ಬೇರೆ ಹೇರ್ ಸ್ಟೈಲ್ ಟ್ರೈ ಮಾಡೋಣ ಅಂದರೆ ಲೈಕ್ ಈ ಥರ ಇಲ್ಲೊಂದು ಜಡೆ ಹಾಕಿ ಹಿಂಗೆ ಹಾಕಲ್ಲ, ಅದನ್ನು ಇಲ್ಲಿ ಬಿಟ್ಕೊಂಡು ಬರುತ್ತೆ. ನಂದು ಇಲ್ಲಿ ಫ್ರಂಟ್ ಸ್ವಲ್ಪ ಜಾಸ್ತಿ ಕಟ್ಟಿದೆ, ಇಲ್ಲಿ ನೋಡಿ, ಇಲ್ಲಿ ಸೇರಲ್ಲ, ನಾನು ಏನು ಮಾಡಲಿ. ಸೊ ಅದಕ್ಕೆ ನಾನು ಇದೇ ಹೇರ್ ಸ್ಟೈಲಲ್ಲಿ ಇರ್ತೀನಿ. ತುಂಬ ಪ್ರತಿ ವಿಡಿಯೋ, ಪ್ರತಿ ಬ್ಲಾಗಲ್ಲೂ ಮೆಸೇಜ್ ಏನಂದರೆ ಹೇರ್ ಸ್ಟೈಲ್ ಚೇಂಜ್ ಮಾಡಿ, ರುಚಿಯವರೇ ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತಲೇ ಇದೆ. ಸೊ ಆಕ್ಚುಲಿ ಇವಳ್ದು ಲಾಂಗ್ ಹೇರ್ಸ್ ಇತ್ತು, ಅದೇನೋ ಸ್ಪ್ಲಿಟ್ಸ್ ಆಗ್ತಿದೆ, ಫ್ರಿಜ್ ಆಗ್ತಿದೆ ಅಂತ ಇವಳೇ ಆಕ್ಚುಲಿ ಕಟ್ ಮಾಡಿಸ್ಕೊಂಡಿದ್ದು. ಅದೇನಂತಂದ್ರೆ ಲಾಂಗ್ ಹೇರ್ ಇಷ್ಟಿತ್ತು ನಂದು. ಸೊ ಆಕ್ಚುಲಿ ಇವಾಗ ನಾನು ಇವಳಿಗೆ ಯಾವ್ದಾದ್ರು ಹಳೆ ವಿಡಿಯೋಸ್ ನೋಡಿ, ಹಳೆ ಕಾಂಟೆಂಟ್ ಅಲ್ಲಿ ನೋಡ್ಬೇಕಾದ್ರೆ ಲಾಂಗ್ ಹೇರ್ಸ್ ಇರುತ್ತೆ. ಆ ಲಾಂಗ್ ಹೇರ್ಸ್ ಕಾಂಟೆಂಟ್ ತೋರಿಸಿದ್ರೆ ಪಕ್ಕಾ ಬೈತಾಳೆ ನನಗೆ, ತೋರಿಸ್ಬೇಡ ನಂದು ಅಷ್ಟುದ್ದ ಕೂದಲಿತ್ತು, ಏಂತಕ್ಕೆ ಇಷ್ಟೇ ಎಷ್ಟಾಗಿದೆ ಅಂತ. ಅಲ್ಲ, ಅದನ್ನ ಶಾರ್ಟ್ ಮಾಡಿಸ್ಕೊಂಡಿದ್ದು ಇವಳೆ. ನಾನು ಹೇರ್ ಕೇರ್ ಮಾಡ್ಲಿಕ್ಕೋಸ್ಕರ ಶಾರ್ಟ್ ಮಾಡಿಸ್ಕೊಂಡೆ, ಬಿಕಾಸ್ ಅವಾಗ ತುಂಬಾ ಫಿಲ್ಸ್ ಇತ್ತು, ತುಂಬಾ ಡ್ರೈನೆಸ್ ಇತ್ತು. ಮತ್ತೆ ಆಕ್ಚುಲಿ ನನಗೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು, ಬಿಕಾಸ್ ನಂಗೆ ಆ ಹೇರ್ ರೊಟೀನ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅದಕ್ಕೇನೆ ಶಾರ್ಟ್ ಮಾಡಿಸ್ಕೊಳ್ಳೋಣ. ಮತ್ತೆ ತುಂಬಾ ಸ್ಪ್ಲಿಟ್ಸ್ ಇರ್ತಿತ್ತ, ಎಂತ ಸಹ ಬೆಳೀತಿರ್ಲಿಲ್ಲ ಅದು. ಸೊ ಅದಕ್ಕೇನೆ ಮತ್ತೆ ತುಂಬಾ ಸಣ್ಣ ಆಗ್ಬಿಟ್ಟಿತ್ತು. ಸೊ ಅದಕ್ಕೇನೆ ಮತ್ತೆ ಸ್ಟಾರ್ಟಿಂಗ್ ಇಂದ ಹೇರ್ ಕೇರ್ ಮಾಡೋಣ ಅಂತ ನಾನು ಫುಲ್ ಕಟ್ ಮಾಡಿಸ್ಕೊಂಡೆ. ಅದು ಇಷ್ಟ ಆಗಿದೆ. ಸೊ ಇವಾಗ ಬೆಳೆಸ್ತಾ ಇದ್ದೀನಿ. ಓಕೆ, ನಮ್ಮ ಕಾರ್ನ್ ಡಾಗ್ ಬಂದಿದೆ, ತಗೊಂಡ್ಬರ್ತೀನಿ ರೀ. ಓಕೆ, ಸ್ಟಾಪ್ ಇಟ್. ಸೊ ಇದೆ ಕಾರ್ನ್ ಡಾಗ್ ನೋಡಿ. ಮತ್ತೆ ಯಾವತ್ತು ಸೀರಿಯಸ್ಲಿ ನಾನು ಕಾರ್ನ್ ಡಾಗ್ ಟ್ರೈ ಮಾಡಲ್ಲ, ವರ್ಸ್ಟ್ ಆಗಿದೆ, ನಂಗಂತೂ ಇಷ್ಟ ಆಗಿಲ್ಲ. ಬ್ರೆಡ್ ಒಳ್ಳೆ ಬನ್ನಿದು, ಬನ್ನೊಳಗಡೆ ಚೀಸು, ಯಪ್ಪ, ನಾನು ತಿನ್ಬೇಕಂತಾನೆ ಅನ್ಸ್ತಿಲ್ಲ. ತಿನ್ನು. ತಗೊಂಡಿದ್ದು ಇವಳೆ, ನಾನು ಹೋಗಿ ಬೇರೆ ಇಸ್ಕೊಂಡ್ಬರ್ತೀನಿ. ನಾನೇನ್ ಮಾಡಿ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡ್ಬೇಕಾಯ್ತು. ನಂಗೆ ಲಿಟರಲಿ ಯಪ್ಪ, ನಂಗೆ ಸೀರಿಯಸ್ಲಿ ಆಗ್ತಿಲ್ಲ ತಿನ್ನಕ್ಕೆ. ನಂಗೆ ಲಿಟ್ರಲಿ ಆ ಕಾರ್ನ್ ಡಾಗ್ ತಿಂದು ನನಗೆ ಸೀರಿಯಸ್ಲಿ ಹೇಳ್ತೀನಿ, ಹಂಗೆ ವಾಮಿಟ್ ಬರಂಗಾಯ್ತು. ಸೊ ಅವಳೇ ತಗೊಂಡಿದ್ದಲ್ವಾ, ಅವಳೇ ತಿಂತಾವಳೆ, ಅವಳೇ ಖಾಲಿ ಮಾಡ್ಬೇಕು ಇವಾಗ ಅದನ್ನ. ₹250 ಇದಕ್ಕೆ ಹಂಗೆ ವೇಸ್ಟ್ ಮಾಡೋಕ್ಕಾಗುತ್ತೆ ಹೇಳಿ. ಚೈನೀಸ್ ಮೀಲ್ ಸೂಪರ್ ಆಗಿದೆ. ಲೈಕ್ ಚೈನೀಸ್ ಮೀಲ್ ಪ್ರತಿಯೊಂದೂ ಎಪಿಕ್ ಆಗಿದೆ, ಟೂ ಗುಡ್. ಬಟ್ ಇವಳು ಕೊಡಲ್ಲ, ಇವಳು ಕಾರ್ನ್ ಡಾಗ್ ಮಾತ್ರ ತಿನ್ಬೇಕು. ನಾನು ಯಾರ ಪರ್ಮಿಷನ್ ಕೇಳಲ್ಲ, ನೀನು ಎತ್ಕೊಂತೀನಿ. ಎಪಿಕ್ ಆಗಿದೆ. ಹನಿ ಚಿಲ್ಲಿ ಪೊಟ್ಯಾಟೊ
ನಂಗೆ ಇಷ್ಟ ಇದೆ ಆಕ್ಚುಲಿ. ಹನಿ ಚಿಲ್ಲಿ ಪೊಟೆಟೊ ನನ್ನ ಫೇವ್ರೆಟ್. ಕಾರ್ನ್ ಡಾಗು ಏನ್ ಫೇವ್ರೇಟ್. ಯಪ್ಪ ಸೀರಿಯಸ್ಲಿ ಕಾರ್ನ್ ಡಾಗ್ ತಿಂದು ಬಾಯಿ ಕೆಟ್ಟೋಯ್ತು ನನಗೆ. ಲಿಟರಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು, ಮೋಮೋ, ಫ್ರೈಡ್ ಮೋಮೋ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಆಲ್ಮೋಸ್ಟ್ ಕೊರಿಯನ್ಸ್ ಎಲ್ಲ ಅದೇ ತಿನ್ನೋದಲ್ಲ. ಎಪಿಕ್. ಮೊಮೋ ಆಕ್ಚುಲಿ ನನ್ನ ಫೇವ್ರೇಟ್ ಗೊತ್ತಾ. ಆಕ್ಚುಲಿ ನಾನು ಮೋಮೋ ಗಿಮೋ ಎಲ್ಲ ತಿಂತಾ ಇರ್ಲಿಲ್ಲ, ಇವಳೇ ನನಗೆ ಅಭ್ಯಾಸ ಮಾಡಿಸಿರೋದು. ನಾನು ಮ್ಯಾಕ್ಸಿಮಮ್ ಮನೆಯಲ್ಲಿ ಮಾತ್ರವನ್ನೇ ನೂಡಲ್ಸ್ ತಿಂತಿದ್ದು. ಅದನ್ನ ನಾನೇ ಹೊರಗಡೆನೂ ನೂಡಲ್ಸ್ ಚೆನ್ನಾಗಿರುತ್ತೆ ತಿನ್ನು ಅಂತ ಇವಳೇ ಅಭ್ಯಾಸ ಮಾಡಿಸಿರೋದು. ಇಟ್ ಇಸ್ ಸೋ ಗುಡ್. ಕೊರಿಯನ್ ಅಲ್ಲಿ ಏನ್ ಚೆನ್ನಾಗಿಲ್ಲ ಅಂದ್ರೆ ನೂಡಲ್ಸ್ ಒಂಚೂರು ಕೊಡು. ಇರುತ್ತೆ. ಸೊ ನೂಡಲ್ಸ್ ಲಿಟರಲಿ ಎಪಿಕ್ ಆಗಿರುತ್ತೆ ಗೊತ್ತಾ. ಅಯ್ಯೋ ಇಲ್ಲಿ ನೋಡಿ, ಇದು ಕಿಮ್ಚಿ ಏನಿರಲ್ಲ, ಇದು ಸಲಾಡ್ ಸಲಾಡ್, ಎಲೆಕೋಸ್ ಅಂಡ್ ಕ್ಯಾರೆಟ್ ಅಷ್ಟೇ. ಅದನ್ನ ಹಾಕಿ ಒಂಥರ ಅವ್ರೇನೋ ಒಂದು ಸಾಸ್ ಇರುತ್ತಲ್ಲ ಅದು ಹಾಕೋದು ಅಷ್ಟೇ. ಅದು ಹಾಕ್ತಾ ಇದ್ರು. ಚೆನ್ನಾಗಿದೆ ಇದು ಆಕ್ಚುಲಿ, ನಂಗೆ ಇಷ್ಟ ಆಯ್ತು. ಇಟ್ ಇಸ್ ಸೋ ಗುಡ್. ತಿಂದ್ಮೇಲೆ ಸಿಗೋಣ. ಓಕೆ, ಇವಳು ಇವಳ ಫೇವ್ರೆಟ್ ಕಾರ್ನ್ ಡಾಗ್ನ ತಿಂದು ಖಾಲಿ ಮಾಡ್ಬೇಕು ಬೇರೆ. ತಿಂದ್ಮೇಲೆ ಸಿಗೋಣ. ಓಕೆ. ಸೊ ಎಸ್, ಆ್ಯಕ್ಚುಲಿ ಇವತ್ತು ಹೋಗಿದ್ದು ಮೀಟಿಂಗ್ ಪೋಸ್ಟ್ಪೋನ್ ಆಯಿತು, ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಸೊ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಸ್ವಲ್ಪ ಟೈಮ್. ಸುಮ್ಮನೆ ಹೊರಗೆ ಹೋಗಿ ತಿನ್ನಕ್ಕೆ ಹೋದಂಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಫೋರಮ್ ಮಾಲ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಎಸ್, ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇದು ಮಿನಿ ವ್ಲಾಗ್, ತುಂಬ ಚಿಕ್ಕ ವ್ಲಾಗ್ ಆಗಿದೆ. ಸೊ ಈ ಮಿನಿ ವ್ಲಾಗ್ ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಆಕ್ಚುಲಿ ನನಗೆ ಅದು ಕಾರ್ನ್ ಡಾಗ್ ತಿಂದು ಗಾಯ್ಸ್ ಫುಲ್ ತಲೆನೋವು ಗೊತ್ತಾ. ಆಕ್ಚುಲಿ ಮತ್ತೆ ಹೋದಾಗ ಮತ್ತೆ ಕಾರ್ನ್ ಡಾಗ್ ಕೊಡ್ಸೋ ಅಂದಿದ್ದಾಳೆ. ಚಾನ್ಸ್ ಇಲ್ಲ, ನನ್ನ ಲೈಫ್ ಅಲ್ಲೇ ತಿನ್ನಲ್ಲ. ಅದು ಹೆಂಗೈತಂದ್ರೆ ತಿಂದಾಗ್ಲಿಂದ ನನ್ನ ದೇಹ ವರ್ಸ್ಟ್ ಆಗೋಯ್ತು. ಓಕೆ, ಸೊ ಡನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಗೈಸ್, ಬೈ ಬೈ. ಅಷ್ಟೇ.